ಈ ನಮ್ಮ ಗ್ರಾಮೀಣ ಭಾಗದಲ್ಲಿ ನಡೆಯುವ ಸಂತೆಗಳಲ್ಲಿ ಅಕ್ಕಿರಾಂಪುರದ ಸಂತೆ ಅಂದರೆ ಭಾಳ ಫೇಮಸ್ಸು. ಪ್ರತಿ ಶನಿವಾರ ನಡೆಯುವ ಅಕ್ಕಿರಾಂಪುರ ಸಂತೆಯಲ್ಲಿ ನಾಟಿ ಕೋಳಿ ಸಂತೆ ಕೂಡ ನಡೀತದೆ. ಈ ನಾಟಿ ಕೋಳಿ ಅಂದ ಕೂಡಲೇ ಈ ನಮ್ಮ ನಾನ್ ವೆಜ್ ಪ್ರಿಯರ ಬಾಯಲ್ಲಿ ನೀರೇ ಬರ್ತದೆ. ಯಾಕೆಂದರೆ ಈ ಫಾರಮು ಬೈಲಾರನ್ನು ಬಿಳಿ ಕೋಳಿಗಳನ್ನು ತಿಂದು ತಿಂದು ನಿಜವಾದ ನಾಟಿ ಕೋಳಿಯ ರುಚಿಯೇ ಮರ್ತೋಗ್ಬಿಟ್ಟಿದೆ. ಅಥವಾ ಆ ನೆನಪು ನಾವು ಹಿಂದೆ ತಿಂದಿರ್ತೀವಲ್ಲ ಈ ನಾಟಿ ಕೋಳಿಗಳನ್ನ, ಅದರ ಸುಮಧುರವಾದ ನೆನಪು ಕೆರಳಿ ಬಾಯಲ್ಲಿ ನೀರು ಬಂದ್ಬಿಡ್ತದೆ. ಇರಲಿ ಅಂದಾಗೆ ಈ ಅಕ್ಕಿರಾಂಪುರ ಅನ್ನೋ ಊರು ಎಲ್ಲಿದೆ ಅಂತೀರಾ? ಇದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲ್ಲೂಕಿನಲ್ಲಿದೆ. ಕೊರಟಗೆರೆಯಿಂದ 9 ಕಿಲೋಮೀಟ್ರ್ ದೂರದಲ್ಲಿದೆ. ತುಮಕೂರಿನಿಂದ 38 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಅಕ್ಕಿರಾಂಪುರದಲ್ಲಿ ನಡೆಯುವ ಈ ನಾಟಿ ಕೋಳಿ ಸಂತೆ ಇಡೀ ನಮ್ಮ ತುಮಕೂರು ಜಿಲ್ಲೆಯ ಬೇರೆಲ್ಲೂ ನಡೆಯಲ್ಲ ಅಂತಲೇ ಹೇಳ್ಬೋದು. ಈ ಅಕ್ಕಿರಾಂಪುರದಲ್ಲಿ ನಡೆಯುವ ಈ ನಾಟಿ ಕೋಳಿ ಸಂತೆ ಬಗ್ಗೆ ನಾನು ತುಂಬ ಹಿಂದೆಯೇ ಕೇಳಿದ್ದೆ. ಒಂದು ಸಲ ಹೋಗಬೇಕು ಅಂದ್ಕೊಳ್ತಿದ್ದೆ, ಈವರೆಗೂ ಹೋಗ್ಲಿಕ್ಕಾಗಿರಲಿಲ್ಲ. ಆದರೆ ನಿನ್ನೆ ನನ್ನ ಈ ಗಿಡಗಂಟೆ ವೀಡಿಯೋಗಳನ್ನು ಮಾಡ್ತೀನಲ್ಲ, ಅದಕ್ಕೆ ಮಾರ್ಗದರ್ಶನ ಮಾಡುವಂತಹ ನಮ್ಮ ದೇವರಾಯನದುರ್ಗದ ಪಕ್ಕದ ದುರ್ಗದಳ್ಳಿಯ ಮಣ್ಣೆರಾಜು ನನ್ನ ಸ್ನೇಹಿತರು ನಾಟಿ ಕೋಳಿ ಇದ್ದಾವೆ, ಅವನ್ನ ತಗೊಂಡು ಅಕ್ಕಿರಾಂಪುರ ಸಂತೆಗೆ ಹೋಗ್ತಿದ್ವಿ, ನಾಳೆ ನಾನು ಸಿಗಲ್ಲ ಅಂತ ಹೇಳಿರು. ಆಗ ತಕ್ಷಣವೇ ನಾನು ಕೂಡ ಬರ್ತೀನಿ ಅಂತೇಳಿ ಇವತ್ತು ಬೆಳಗ್ಗೆನೇ 8 ಗಂಟೆಗೆ ಹೊರಟು ಸೀದಾ ಆ ನಾಟಿ ಕೋಳಿ ಸಂತೆನಲ್ಲಿದ್ದೆ. ಆತ್ಮೀಯ ವೀಕ್ಷಕರೇ, ನಾನಂತರ ನಾಟಿ ಕೋಳಿ ಪ್ರಿಯ. ಕಳೆದ 2-3 ವರ್ಷಗಳ ಹಿಂದೆ ನಾನು ಕೂಡ 100 ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿದ್ದೆ. ಆಗ ಒಂದು ನಾಟಿ ಕೋಳಿ ಒಂದು ಕೆ ಜಿಗೆ 300 ರೂಪಾಯಿ ಇತ್ತು. ಈ ಅಕ್ಕಿರಾಂಪುರ ಸಂತೆಯಲ್ಲಿ ಇವತ್ತು ಏನು ರೇಟ್ ಆಯ್ತು ಗೊತ್ತಾ? 500, 550, 600 ರೂಪಾಯಿನವರೆಗೂ ಒಂದು ಕೆ ಜಿ ಕೋಳಿ ಮಾರಾಟ ಆದವು. ಈ ನಮ್ಮ ರೈತರಿಗೆ ಮೊದಲಿಂದಲೂ ಅಂದರೆ ಭಾಳ ಪೂರ್ವಕಾಲದಿಂದಲೂ ಕೂಡ ಈ ನಾಟಿ ಕೋಳಿ ಸಾಕಾಣಿಕೆ ಅನ್ನೋದು ಒಂದು ರೀತಿ ಉಪಕಸಬಿದ್ದಂಗೆ. ಸಾಕಷ್ಟು ನಾಟಿ ಕೋಳಿಯನ್ನು ಸಾಕೋದು, ಅವುಗಳನ್ನು ಮನೆಗಾಗುವಷ್ಟು ತಿನ್ನೋದು, ಹೆಚ್ಚಾದವನ್ನು ಮಾರಾಟ ಮಾಡೋದು ನಡೀತಿರ್ತದೆ. ಆದರೆ ಇತ್ತೀಚೆಗೆ ಈ ನಾಟಿ ಕೋಳಿ ಸಾಕಾಣಿಕೆಯನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಯಾಕಪ್ಪ ಅಂದರೆ ಈ ಭಾಳ ಕಡಿಮೆ ಬೆಲೆಗೇ ಈ ಬೈಲಾರು ಫಾರಮು ಬಿಳಿ ಕೋಳಿಗಳು ಸಿಗ್ತಾವಲ್ಲ, ಅವಕ್ಕೆ ಅಭ್ಯಾಸ ಆಗಿಬಿಟ್ಟು ನಮ್ಮ ರೈತರು ಕೂಡ ನಾಟಿ ಕೋಳಿ ಸಾಕಾಣಿಕೆಯನ್ನು ಕಡಿಮೆ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿ ಈ ಸಂತೆನಾಗ ಬಂದು ಕೋಳಿ ನೋಡಿ ಪರವಾಗಿಲ್ಲ, ನಮ್ಮ ರೈತರು ಈಗಲೂ ಎಷ್ಟೊಂದು ಕೋಳಿಗಳನ್ನ ಸಾಕ್ತಾರಲ್ಲ ಅಂತ ಅನ್ನಿಸ್ತು. ನಮ್ಮ ತುಮಕೂರು ಗ್ರಾಮೀಣ ಭಾಗದಿಂದ ಹಿಡಿದು ಮಧುಗಿರಿ ಪಕ್ಕದ ಆಂಧ್ರ ಅಲ್ಲಿಂದಲೂ ಕೂಡ ರೈತರು ತಮ್ಮ ಈ ಸಂತೆಗೆ ಕೋಳಿಗಳನ್ನು ಮಾರಾಟ ಮಾಡಲಿಕ್ಕೆ ಬರ್ತಾರೆ. ಅದಲ್ಲದೆ ಈ ಕೆಲವರು ದಲ್ಲಾಳಿಗಳು ಹಳ್ಳಿಗಳಿಗೆ ಹೋಗಿ ಕೋಳಿಗಳನ್ನು ರೈತರಿಂದ ಕೊಂಡ್ಕೊಂಡು ಅವನ್ನ ಈ ಅಕ್ಕಿರಾಂಪುರ ಸಂತೆಗೆ ತಂದು ಮಾರಾಟ ಮಾಡ್ತಾರೆ. ಹಳ್ಳಿಗಳಿಗೆ ಹೋಗಿ ರೈತರಿಂದ ಈ ನಾಟಿ ಕೋಳಿಗಳನ್ನು ಏನು ರೇಟಿಗೆ ಕೊಂಡ್ಕೊಳ್ತಾರೆ, ಈ ಸಂತೆಗೆ ತಂದು ಅದೆಷ್ಟು ರೇಟಿಗೆ ಮಾರಾಟ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಒಬ್ಬರನ್ನ ಮಾತಾಡ್ಸೋಣ, ಬನ್ನಿ. 450, 500, 480, 400 ರೂಪಾಯಿ. ಒಬ್ಬೊಬ್ರು ಒಂದೊಂದು ಥರ ಕೊಡ್ತಾರೆ ರೇಟು. ಹಳ್ಳಿ ಕಡೆನೂ ಅಷ್ಟೇ. ಎಷ್ಟು ಒಂದು ಕೆ ಜಿ ಎಷ್ಟು ಹೆಂಗೋಗುತ್ತೆ? ಹೈಯೆಷ್ಟು 1 ಕೆ ಜಿ ಒಳ್ಳೆ ಆಟೆ ಇರೆ, 2 ಕೆ ಜಿ ಆಟೆ ಇರೆ 550, 600 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಆಟೆ ಇದೆ, ಒಳ್ಳೆ ಆಟೆ. ಹುಂಜಕ್ಕೆ ರೇಟ್ ಜಾಸ್ತಿ, ಹುಂಜಕ್ಕೆ ಕಮ್ಮಿ ರೇಟು, ಆಟೆಗೆ ಜಾಸ್ತಿ ರೇಟು. ಹೌದಾ? ಮೊಟ್ಟೆ ಕೋಳಿ ಮೊಟ್ಟೆ ಇರ್ತಾವಲ್ಲ, ಅದರಿಂದ ಅದು ರೇಟ್ ಜಾಸ್ತಿ. ಹುಂಜ ಕಮ್ಮಿ ರೇಟು. ಹುಂಜ ರೇಟು 400, 380, 400 ಅಷ್ಟೇ. ಇಂದು ಆಟೆ ಇದ್ರೆ 450, 480, 500 ರೂಪಾಯಿವರೆಗೂ ಹೋಗ್ತಾರೆ. ಈಗ ಮಾತನಾಡಿದವರು ಅಬ್ದುಲ್ ಹುಸೇನ್ ಅಂತ. ಇವರು ಹಳ್ಳಿಗಳ ಕಡೆ ಹೋಗಿ ವಾರ ಪೂರ್ತಿ ನಾಟಿ ಕೋಳಿಗಳನ್ನು ಕೊಂಡ್ಕೊಂಡು ಪ್ರತಿ ಶನಿವಾರ ಸಂತೆ ದಿನ ಇಲ್ಲಿ ಆ ಕೋಳಿಗಳನ್ನು ಮಾರಾಟ ಮಾಡ್ತಾರೆ. ಇಲ್ಲಿದಾವಲ್ಲ, ಇವು ತಮಿಳುನಾಡಿಂದ ಬಂದಿರುವಂತಹ ಕೋಳಿಗಳು. ಇವನ್ನ ರೈತರಿಗೆ ಮಾರಾಟ ಮಾಡ್ತಾರೆ, ಅಂದರೆ ಸಾಕಾಣಿಕೆ ಮಾಡಲಿಕ್ಕೆ ರೈತರಿಗೆ ಮಾರಾಟ ಮಾಡ್ತಾರೆ. ಈ ಅಕ್ಕಿರಾಂಪುರ ಸಂತೆಯಲ್ಲಿ ಈ ನಾಟಿ ಕೋಳಿಗಳನ್ನು ಕೊಂಡ್ಕೊಂಡು ಹೋಗಲಿಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಅಂತ ಇದೇ ನಮ್ಮ ಅಬ್ದುಲ್ ಹುಸೇನ್ ಅವ್ರನ್ನೇ ಮಾತಾಡ್ಸೋಣ, ಬನ್ನಿ. ಅಕ್ಕಿರಾಂಪುರದಲ್ಲಿ ಕೋಳಿ ಸಂತೆ 450 ರೂಪಾಯಿಂದ ಹಿಡಿದು 500 ರೂಪಾಯಿವರೆಗೂ ನಡೀತದೆ ಕಾರಣ. ಒಂದು ಕೆ ಜಿ ಲೆಕ್ಕ ನಡೀತದೆ. ಉಂಡೆ ಲೆಕ್ಕ ಆದರೆ ಒಂದು ತಲೆ ಬಂದು 600, 650, 700 ರೂಪಾಯಿ ಅಲ್ಲಿವರೆಗೂ ಹೋಗ್ತೈತೆ. ಉಂಡೆ ಲೆಕ್ಕ ಒಂದು ತಲೆ ಲೆಕ್ಕ. ಉಂಡೆ ಲೆಕ್ಕ ಅಂದರೆ 3000, 4000, 5000 ರೂಪಾಯಿವರೆಗೂ ತೊಗೊತಾರೆ. 10 ಕೋಳಿ ಇದೆ ಉಂಡೆ ಲೆಕ್ಕ ಅಂತ ತೊಗೊತಾರೆ. ಇದು ಅಕ್ಕಿರಾಂಪುರ ಸಂತೆನೇ ಫೇಮಸ್ ಅಲ್ವಾ? ಈ ಸರೌಂಡಿಂಗ್ನಾಗೆ ಅಕ್ಕಿರಾಂಪುರ ಸಂತೆ ಫೇಮಸ್. ತುಮಕೂರು ಜಿಲ್ಲೆನಾಗೆ ಇದೆ, ತುಮಕೂರು ಡಿಸ್ಟಿಕ್ಗೆ ಇದೆ. ಕೋಳಿ ಸಂತೆ, ತರಕಾರಿ ಸಂತೆ, ಮೇಕೆ ಸಂತೆ 3 ಒಂದೇ ದಿನ ನಡೀತದೆ. 3 ಒಂದೇ ದಿನ. ಎಲ್ಲೆಲ್ಲಿಂದ ಬರ್ತಾರೆ ಇದಕ್ಕೆ ಕೋಳಿಗೆ ಗಿರಾಕಿಗಳು? ಆದರೆ ಬೆಂಗಳೂರಿಂದ ಬರ್ತಾರೆ. ನಿಮ್ಮದು ಹಾಸನ, ಮಂಗಳೂರು, ನಿಮ್ಮದು ಚಿಕ್ಕಬಳ್ಳಾಪುರ, ಬೆಂಗಳೂರು ಎಲ್ಲ ಕಡೆಯಿಂದ ಬರ್ತಾರೆ. ಆಂಧ್ರ, ಹಿಂದೂಪುರ ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲಿಗೆ ಬರ್ತಾರೆ ತೊಗೊಳೋದು, ಕೋಳಿ ತೊಗೊಳೋದು. ಆತ್ಮೀಯ ವೀಕ್ಷಕರೇ, ಈ ಅಕ್ಕಿರಾಂಪುರದ ಕೋಳಿ ಸಂತೆ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕಳಿಸಿ. ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಎಲ್ರಿಗೂ ನಮಸ್ತೆ.